ಹಾಯ್ ಹಲೋ ಅಂಡ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವತ್ತು T20 ವರ್ಲ್ಡ್ ಕಪ್ 2024 ಕ್ವಾಲಿಫಿಕೇಶನ್ ಗೇಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ನೆಕ್ಸ್ಟ್ ಹಂತಕ್ಕೆ, ಸೂಪರ್ 8 ಹಂತಕ್ಕೆ USA ವರ್ಸಸ್ ಇಂಡಿಯಾ ಆಡ್ತಾ ಇದೆ ಇವತ್ತು. ಅಫ್ಕೋರ್ಸ್ ಇಂಡಿಯಾ ಗೆದ್ದೇ ಗೆಲ್ಲತ್ತೆ, ಯಾಕೆಂತಂದರೆ ನಮ್ಮ ಟೀಮ್ ಅಷ್ಟು ಚೆನ್ನಾಗಿ ಫಾರ್ಮಿಡಬಲ್ ಸೈಡ್ ಅಂತ ಕೂಡ ಅನ್ಸ್ಕೊತಾ ಇದೆ. ಎರಡು ಮ್ಯಾಚ್ ನ್ಯೂಯಾರ್ಕ್ ಅಂತ ಸ್ಲೋ ಪಿಚ್ಚಲ್ಲಿ ಆಡಿನೂ ಎರಡು ಮ್ಯಾಚೂ ನಾವು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಎರಡು ಮ್ಯಾಚು ಗೆದ್ದಿರೋದ್ರಿಂದ ಅಗೇನ್ಸ್ಟ್ USA ಎಸ್ ಇಂಡಿಯಾ ಹಾಟ್ ಫೇವ್ರೇಟ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿನ ಸಿನಾರಿಯೋಸಿಗೆ ಬರೋಣ. ಇವತ್ತು ಸಿನಾರಿಯೋಸ್ ಯಾವ್ಯಾವ ಥರ ಇದೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಮಳೆ ಬಂದ್ಬಿಡ್ತು, ವಾಶ್ಔಟ್ ಆಗೋಯ್ತು ಅಂತಂದರೆ ಇಂಡಿಯಾ USA ಇಬ್ಬರೂ ಕ್ವಾಲಿಫೈ ಆಗ್ತಾರೆ. ಇಬ್ಬರ ಹತ್ರನೂ 5-5 ಪಾಯಿಂಟ್ ಆಗುತ್ತೆ. ಅವಾಗ ಪಾಕಿಸ್ತಾನ್ ನೆಕ್ಸ್ಟ್ ಮ್ಯಾಚ್ ಆಡದೇ ಇರಲಿ, ಅದೊಂಥರ ಸುಳ್ಳು ಪಿಂಕಾಯ್ ಥರ ಅವರು ಎಲಿಮಿನೇಟ್ ಆಗೋಗ್ತಾರೆ. ಬಟ್ ಇವತ್ತು ಇಂಡಿಯಾದವ್ರು ಗೆದ್ದೇ ಗೆಲ್ತಾರೆ. USA ಅವ್ರೇನು ಎಲಿಮಿನೇಟ್ ಆಗಿಬಿಡಲ್ಲ. USA ಅವ್ರಿಗೆ ಇನ್ನೊಂದು ಮ್ಯಾಚ್ ಇರುತ್ತೆ ಅಗೇನ್ಸ್ಟ್ ಐರ್ಲ್ಯಾಂಡ್. ಆವಾಗ USA ಅವರು ಗೆದ್ರು ಅಂತಂದರೆ ಅವರು ಸೂಪರ್ 8 ಹಂತಕ್ಕೆ ಬರ್ತಾರೆ. 90% ಅದಾಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಬಟ್ ಇವತ್ತೇನಾದರೂ USA ಅವರು ನಮ್ಮ ಮೇಲೆ ಸೋತು ಅದಾದ್ಮೇಲಿಂದ ಐರ್ಲೆಂಡ್ ಮೇಲೂ ಸೋತ್ರೆ, ಪಾಕಿಸ್ತಾನ ಅವರು ನೆಕ್ಸ್ಟ್ ಐರ್ಲೆಂಡ್ ಮೇಲೂ ದೊಡ್ಡ ಮಾರ್ಜಿನಲ್ಲಿ ಗೆದ್ದರೆ ಆವಾಗ ಪಾಕಿಸ್ತಾನ ಅವರು ನುಸುಳ್ಕೊಂಬರೋ ಚಾನ್ಸಸ್ ಕಾಣಿಸ್ತದೆ. ಯಾಕೆ ಅಂತಂದರೆ ಪಾಕಿಸ್ತಾನ ಅವ್ರು ನೆನ್ನೆ ಕೆನಡಾ ಮೇಲೆ ಗೆದ್ದಿದ್ದಾರೆ. ಹಾಗಾಗಿ ಅವ್ರದ್ದು ರನ್ ರೇಟ್ ಕೂಡ ಪ್ಲಸ್ಗೆ ಬಂದಿದೆ. ಇವಾಗ ನಮ್ಮ ಸ್ಕ್ವಾಡಿಗೆ ಬರ್ತಾ ಹೋಗೋಣ. ನಮ್ಮ ಸ್ಕ್ವಾಡಲ್ಲಿ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡೋ ಟೈಮಾ? ನೋ, ನನ್ನ ಕೇಳಿದ್ರೆ ಏನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಏನೂ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಸೇಮ್ ವಿನ್ನಿಂಗ್ ಕಾಂಬಿನೇಷನ್ ಏನಿತ್ತು ಅದನ್ನೇ ತೊಗೊಂಬನ್ನಿ ಅಂತ ನಾನು ಹೇಳ್ತೀನಿ. ಅದಾದಮೇಲಿಂದ 4ನೇ ಗೇಮ್ ಕೆನಡಾ ಮೇಲೆ ಏನು ಬರುತ್ತೆ ಅವತ್ತಿನ ಮ್ಯಾಚಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೋಬೋದು. ಅವತ್ತು ಅಷ್ಟೊಂದು ಪ್ರೆಷರ್ ಇರಲ್ಲ. ಯಾಕೆ ಅಂತಂದರೆ ಅದೊಂಥರ ಗೆದ್ದರೂ ಸೋತ್ರು ನಾವು ಹೇಗಿದ್ರು ಕ್ವಾಲಿಫೈ ಆಗಿಬಿಟ್ಟಿರ್ತೀವಿ, ಆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇರೋದು. ಸೊ ಅವತ್ತಿನ ದಿನ ನಾವು ಎಲ್ಲ ಥರದ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನಮ್ಗೆ ಚಹಲ್ ಬೇಕು ಅಂದರೆ ಚಹಲ್ನ ಆಡಿಸಿ, ಕುಲ್ದೀಪ್ ಬೇಕು ಅಂದರೆ ಕುಲ್ದೀಪ್ನ ಆಡಿಸಿ, ಇಲ್ಲಾಂದರೆ ಸ್ಯಾಮ್ಸನ್ ಬೇಕು ಅಂದರೆ ಸ್ಯಾಮ್ಸನ್ನ ಆಡಿಸಿ, ಜೈಸ್ವಾಲ್ ಎಲ್ಲರನ್ನೂ ಎಕ್ಸ್ಪೆರಿಮೆಂಟ್ ಮಾಡಿಸಿ. ಅವತ್ತು ಇನ್ಫ್ಯಾಕ್ಟ್ ತುಂಬ ರೆಸ್ಟ್ ಬೇಕು ಅನ್ಸಿದ್ರೆ ಬುಮ್ರಾಗೆ ಆಮೇಲಿಂದ ರಿಷಬ್ ಪಂತ್ಗೆ ಇಬ್ರಿಗೂ ರೆಸ್ಟ್ ಕೂಡ ಕೊಡಿಸ್ಬೋದು. ಯಾಕೆಂದರೆ ಸ್ಯಾಮ್ಸನ್ ಬಂದರೆ ಅವರು ಕೀಪಿಂಗ್ ಕೂಡ ಹೇಗಿದ್ರು ಮಾಡ್ತಾರೆ. ಸೊ ಬುಮ್ರಾಗೆ ಪಂತ್ಗೆ ಇಬ್ರಿಗೂ ರೆಸ್ಟ್ ಕೊಡಿಸ್ಬೋದು. ಅದಾದ್ಮೇಲಿಂದ ನಮ್ಮ ಸ್ಕೋರ್ ಮೊತ್ತ ಕೂಡ ನಾವು ಇವತ್ತು ಯಾವುದೇ ಥರದ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಅಂತ ನಾವು ಅಂದ್ಕೊಂಡಿರೋದು, ವಿನ್ನಿಂಗ್ ಕಾಂಬಿನೇಷನ್ಲೇ ಹೋಗಬೇಕು ಅನ್ನೋ ಮೈಂಡ್ಸೆಟ್ ಇರೋದ್ರಿಂದ ನಾವು ಒಂದೇ ಸತಿ 180, 200ಕ್ಕೆ ಹಂಗೆಲ್ಲ ಟಾರ್ಗೆಟ್ ಮಾಡೋಕ್ಕೆ ಹೋಗಬಾರ್ದು. ಆವಾಗ 90, 100ಕ್ಕೆ ಆಲ್ ಔಟ್ ಆಗಿ ಅಥವಾ 90, 100ಕ್ಕೆ ನಾವು ಮುಗಿಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. USA ಆಮೇಲೆ ಚೇಂಜ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಮತ್ತು ಕೆನಡಾ ಮೇಲೆ ನಾವು ಏನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಆವಾಗ ಮತ್ತೆ ಆ ಗೇಮ್ ಮತ್ತೆ ನಾವು ಗೆದ್ದು ಕ್ವಾಲಿಫೈ ಆಗಬೇಕಾಗತ್ತೆ. ಸೊ ಆ ಥರದ್ದೆಲ್ಲ ಏನೂ ಬೇಡ. ಇವತ್ತು ಗೆದ್ದುಬಿಡೋಣ, ಕೆನಡಾ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ಗಳು ಮಾಡ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಇಲ್ಲಿ 160 ಹೊಡೆದ್ರೂ ವಿನ್ನಿಂಗ್ ಸ್ಕೋರ್, ಇದೊಂಥರ ಮ್ಯಾಚ್ ವಿನ್ನಿಂಗ್ ಸ್ಕೋರ್ ಅಂತಲೇ ಹೇಳ್ಬೋದು. 160 ಹೊಡೆದ್ರೂ ಅಪೋನೆಂಟ್ನ 120 ಒಳಗಡೆ ಕಟ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಸೆಕೆಂಡ್ ಬ್ಯಾಟಿಂಗ್ ಆಡ್ತಿದ್ವಿ ಅಂತಂದರೆ ಆವಾಗ ಫಸ್ಟು ನಮ್ಮ ಅಪೋನೆಂಟ್ಸ್ ಏನಿದ್ದಾರೆ ಅವರ 120ರಿಂದ 130ಕ್ಕೆ ಕಟ್ ಹಾಕ್ಬಿಡ್ಬೇಕು. ಸೊ 130, 120 ಇದ್ದರೆ ಸ್ವಲ್ಪ ಕಷ್ಟಪಟ್ಟರೆ ಚೇಂಜ್ ಮಾಡಿಡ್ಬೋದು. ಅದಕ್ಕೂ ಕಷ್ಟಪಟ್ಟರೆ ಅಂತ ಹೇಳ್ತಾ ಇದ್ದೀನಿ, ಯಾಕೆಂದರೆ ಪಿಚ್ಚು ಅಷ್ಟು ಸ್ಲೋ ಇದೆ. ನ್ಯೂಯಾರ್ಕ್ ಪಿಚ್ಚು ಡ್ರಾಪ್ ಇನ್ ಪಿಚ್ಚಸ್ಸು ಸಿಕ್ಕಾಪಟ್ಟೆ ಸ್ಲೋ. ಎಷ್ಟು ಪವರ್ ಕೊಟ್ಟರು ಹೋಗಲ್ಲ ಬಾಲ್ಗಳು. 6 ಅಂತೂ ಹೊಡೆಯೋದು ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಆಮೇಲಿಂದ ಟೈಮಿಂಗಲ್ಲಿ ಹೊಡೆದ್ರೂ 2-3 ರನ್ ಮಾತ್ರ ಹೋಗುತ್ತೆ. ಟೈಮಿಂಗ್ ಪ್ಲಸ್ ಪವರ್ ಎರಡೂ ಸೇರಿದ್ರೆ ಮಾತ್ರನೇ ಇಲ್ಲಿ ಬೌಂಡ್ರೀಸ್ಗೆ ಹೋಗೋದು. ಅಷ್ಟು ಕಷ್ಟ ಇದು ಬ್ಯಾಟರ್ಸ್ಗೆ, ಅಷ್ಟು ಸುಲಭ ಇದು ಬೌಲರ್ಸ್ಗೆ. ಸೊ ಇದೊಂಥರ ಬೌಲರ್ಸ್ ಡಾಮಿನೇಟೆಡ್ ಟೂರ್ನಮೆಂಟ್ ಆಗೋಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಇದು. ಅದಾದ್ಮೇಲಿಂದ USA ಟೀಮಲ್ಲಿ ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಅಂತ ಯಾರ್ಯಾರು ಅಂತ ಅಂದ್ಕೊಂಡ್ರೆ ನನಗೆ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಎಸ್ಪೆಷಲಿ ನಾನು ಹೇಳಬೇಕು ಅಂತಂದರೆ, ಬೇರೆಯವರೆಲ್ಲರೂ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಆ್ಯರೋನ್ ಜೋನ್ಸ್ ತುಂಬ ಚೆನ್ನಾಗಿ ಒಂಥರ ಹೆಂಗೆ ಅಂತಂದರೆ ಕನ್ಸಿಸ್ಟೆಂಟಾಗಿ ಆಡ್ತಾ ಬಂದಿದ್ದಾರೆ. ಜೊತೆಗೆ ಬಿಗ್ ಹಿಟ್ಟಿಂಗ್ ಎಬಿಲಿಟಿ ಇರೋವಂಥ ಪ್ಲೇಯರು. ಸಿಕ್ಸಸ್ಗಳು ತುಂಬ ಹೊಡೆದಿದ್ದಾರೆ ಇಂಥ ಗ್ರೌಂಡ್ಸಲ್ಲಿ, ಅದೊಂದು ಶ್ಲಾಘನೀಯ ಅಂತ ಹೇಳಬೇಕು. ಅದ್ರ ಜೊತೆಗೆ ನಮ್ಮ ಭಾರತದ ಮೂಲ ನೇತ್ರಾವಲ್ಕರ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಇವ್ರನ್ನ ನೋಡಿದ್ರೆ ಏನೋ ಒಂಥರ ಒಳ್ಳೆ ಭುವನೇಶ್ವರ್ ಕುಮಾರ್ ಅವ್ರದ್ದು ರಿಫ್ಲೆಕ್ಷನ್ನು, ಒಂಥರ ಅವ್ರದ್ದು ಛಾಯೆ ಅನ್ನೋ ಥರ ಅನಿಸುತ್ತೆ. ಬಿಕಾಸ್ ಆಫ್ ಹಿಸ್ ಕೂಲ್ನೆಸ್ ಇರ್ಬೋದು, ಅಥವಾ ಕಾಮ್ನೆಸ್, ಅಥವಾ ಕಂಪೋಷರ್, ಒಂದು ಫೋಕಸ್ ಎಲ್ಲ ಆ ಥರ ಅನಿಸ್ತಾರೆ ನನಗೆ ನೇತ್ರಾವಲ್ಕರ್. ಇವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಭಾರತದ ಮೂಲ ಇವರು ಬೇಸಿಕಲಿ. ಇವಾಗ ಅಲ್ಲಿ ಹೋಗಿ ಸೆಟ್ಲ್ ಆಗಿ USA ಸಿಟಿಸನ್ ಆಗಿದ್ದಾರೆ, ಅಲ್ಲಿಗೆ ಆಡ್ತಾ ಇದ್ದಾರೆ. ಇವಾಗ ಇವರು ಅಲ್ಲಿ ಒಂದು ಕಾರ್ಪೊರೇಟ್ ಆರಿಕಲ್ ಕಂಪ್ನಿ ಕೂಡ ಇವರು ವರ್ಕ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್. ಅದ್ರ ಜೊತೆಗೆ ನಾವು ಮೊನಾಂಗ್ ಪಟೇಲ್ ಕ್ಯಾಪ್ಟನ್ಸಿನ ಇಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ತುಂಬ ಚೆನ್ನಾಗಿ ಸೈಡ್ನ ಲೀಡ್ ಮಾಡ್ಕೊಂಬಂದಿದ್ದಾರೆ. ಫೀಲ್ಡಿಂಗ್ ಚೇಂಜಸ್ ಇರ್ಬೋದು, ಬೌಲಿಂಗ್ ಚೇಂಜಸ್ ಇರ್ಬೋದು, ತುಂಬ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ. ಇವ್ರು ಯಾರು ಟೆಸ್ಟ್ ಕ್ರಿಕೆಟ್ ಆಡ್ಕೊಂಡು ಬಂದಿರೋದಲ್ಲ, ಇವರೆಲ್ಲ ಅಸೋಸಿಯೇಟ್ ನೇಷನ್ಸ್ ಅಂತ ಕರಿತೀವಿ.
ಇವ್ರು ಯಾರು ಟೆಸ್ಟ್ ಆಡ್ಕೊಂಡ್ ಬಂದಿಲ್ಲ, ಇವರೆಲ್ಲ ಜಸ್ಟ್ ಈ T20 ಅದನ್ನು ಆಡ್ಕೊಂಡು, ಜೊತೆಗೆ ಇವ್ರು ಹೋಸ್ಟ್ ಆಗಿರೋದ್ರಿಂದ ಇವರು ಕ್ವಾಲಿಫೈ ಆಗಿರೋ ಪ್ಲೇಯರ್. ಅಸೋಸಿಯೇಟ್ ನೇಷನ್ ಆಗಿನೂ ಇಷ್ಟು ಚೆನ್ನಾಗಿ ಆಡಿರೋದು ಒಂಥರ ತುಂಬ ಪ್ರಶಂಸೆ ಮಾಡಬೇಕು USA ಅವ್ರನ್ನ. ಈ USA ಟೀಮಲ್ಲಿ ಏನಿದೆ ಅದರಲ್ಲಿ 11 ಜನದಲ್ಲಿ 6 ಜನ ಇಂಡಿಯಾದವರೇ. ಬಟ್ ಇವಾಗ ಅಲ್ಲಿ ಹೋಗಿ ಸೆಟ್ಲ್ ಆಗಿ ಅಲ್ಲಿ ಸಿಟಿಸನ್ ಆಗಿ US ಕಂಟ್ರಿಗೆ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ಹೇಳಬೇಕಾಗತ್ತೆ, 2 ಗೇಮ್ ನೋಡಿಕೊಂಡು ನಾವು ತುಂಬ ಅರ್ಲಿ ಆಗಿಬಿಡತ್ತೆ ದೂಬೆ ಅವ್ರನ್ನ ಆಡಿಸ್ದೇ ಇರೋದು. ಸೊ ದೂಬೆ ಅವ್ರನ್ನ ಇಟ್ಕೋಬಹುದು 3ನೇ ಗೇಮ್ಗೂ. ಇಲ್ಲೂ ಅಕಸ್ಮಾತಾಗಿ ಆಡಲಿಲ್ಲ ಅಂತಂದರೆ ದೆನ್ ನೋ ಅದರ್ಗೂ ಜೈಸ್ವಾಲ್ ಅವ್ರನ್ನ ತರಬೇಕಾಗತ್ತೆ. ಅವಾಗ ಮತ್ತೆ ಸ್ವಲ್ಪ ಈ ಓಪನಿಂಗ್ ಕಾಂಬಿನೇಷನ್ನು 1 ಡೌನು 2 ಡೌನು ಎಲ್ಲ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದೂಬೆ ಇವತ್ತು ಪರ್ಫಾರ್ಮ್ ಮಾಡಲಿ ಅಂತಲೇ ಅನ್ಕೊಳ್ಳೋಣ. ಯಾಕೆ ಅಂತಂದರೆ ಕಾಂಬಿನೇಷನ್ ಏನಿದೆ ಚೇಂಜ್ ಆಗಬಾರ್ದು. ಆಮೇಲಿಂದ ಆ ಟಾಪ್ ಆರ್ಡರ್ ಏನಿದೆ ಆ ಟಾಪ್ ಆರ್ಡರ್ ಚೇಂಜ್ ಆದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಾವು, ಯಾಕೆಂದರೆ ನೆಕ್ಸ್ಟ್ ಹಂತಕ್ಕೆ ಹೋದ್ಮೇಲೆ ಸೊ ಅವಾಗ ಸ್ವಲ್ಪ ತೊಂದರೆ ಆಗುತ್ತೆ. ಇಲ್ಲಿ ಎಲ್ಲ ಬ್ಯಾಟ್ಸ್ಮನ್ಗಳೂ ಸಫರ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಯಾಕೆಂತಂದರೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಇಲ್ಲಿ ಸಫರ್ ಆಗಿದ್ದಾನೆ. ನಾವು ಟಾಪ್ ಆರ್ಡರ್ ಪ್ಲೇಯರ್ಸ್ ರೋಹಿತ್ ಶರ್ಮಾ ಇರ್ಬೋದು, ಕೊಹ್ಲಿ ಇರ್ಬೋದು, ಆಮೇಲಿಂದ ಬೇರೆ ರಿಷಬ್ ಪಂತ್ ಒಬ್ರು ಬಿಟ್ಟರೆ ಬೇರೆ ಎಲ್ಲ ಪ್ಲೇಯರ್ಸು ಸಫರ್ ಮಾಡ್ಕೊಂಡೇ ಬಂದಿದ್ದಾರೆ. ಇಲ್ಲಿ ಬ್ಯಾಟಿಂಗ್ ಅಷ್ಟು ಕಷ್ಟ ಆಗಿದೆ ಹೇಳಬೇಕು ಅಂತಂದರೆ. ಸೊ ಹಾಗಾಗಿ ಶಿವಮ್ ದುಬೆಗೆ ಇನ್ನೊಂದು ಚಾನ್ಸ್ ಕೊಡೋದು ಉತ್ತಮ ಅಂತಲೇ ಅನ್ಕೊತೀನಿ ನಾನು. ಹಾಗಾಗಿ ಬಟ್ ಇವತ್ತಂತೂ ಏನಂತ ಟೆನ್ಷನ್ ಮಾಡ್ಕೊಳ್ಳೋ ಅಥವಾ ಅಷ್ಟೊಂದು ಪ್ರೆಷರ್ ಇರೋ ಮ್ಯಾಚ್ ಅಂತ ಏನು ಅನಿಸ್ತಾ ಇಲ್ಲ ನನಗೆ. ಇಂಡಿಯಾ ಇವತ್ತು ಆರಾಮಾಗಿ ಗೆದ್ಬಿಟ್ಟು ಬರ್ತಾರೆ, ಈಸಿ ವಿನ್ ಅಂತ ಅನಿಸ್ತಾ ಇದೆ. ಇನ್ಫ್ಯಾಕ್ಟ್ ಸ್ವಲ್ಪ ಇದು ಪ್ರೆಷರೈಸ್ ಆಯಿತು ಅಥವಾ ಸ್ವಲ್ಪ ಕ್ಲೋಸ್ ಗೇಮ್ ಆಯಿತು ಅಂತಂದರೆ ಆಶ್ಚರ್ಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಂಡಿಯಾದವರು ಟ್ಯಾಕಲ್ ಮಾಡ್ತಾರೆ USA ಅಗೇನ್ಸ್ಟ್ ಅಂತ ಎಲ್ಲ ಅನಿಸ್ತಾ ಇದೆ. ಒಂದು ಎಲ್ಲ ಇನ್ಸ್ಟಿಂಕ್ಟ್ಸು ಎಲ್ಲನೂ ಹೇಳ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಗೆದ್ದು ಬನ್ನಿ, ಕ್ವಾಲಿಫೈ ಆಗಿಬಿಡೋಣ, ಸೂಪರ್ 8ಗೆ ಹೋಗೋಣ. ಅದಾದ್ಮೇಲಿಂದ ಕೆನಡಾ ಮ್ಯಾಚ್ಗೆ ಆರಾಮಾಗಿ ವಿತೌಟ್ ಎನಿ ಪ್ರೆಷರ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಎಲ್ಲ ನಮ್ಮ ಬೆಂಚ್ ಸ್ಟ್ರೆಂತು ಎಲ್ಲನೂ ಟೆಸ್ಟ್ ಮಾಡ್ಕೊಂಡು ಬರ್ಬೋದು. ಮತ್ತೆ ಇವಾಗ ಇಂಡಿಯಾ ಗೆದ್ಮೇಲಿಂದ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಇವತ್ತು ರಾತ್ರಿ ಬರುತ್ತೆ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಬರುತ್ತೆ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಷ್ಟೋ ತನಕ ನೀವೆಲ್ಲರೂ ಏನು ಮಾಡಬೇಕು ಅಂತಂದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋನ ಹಂಚಾಡಿ ಹರಿದಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಇವತ್ತು ರಾತ್ರಿ ಬರುತ್ತೆ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಬರುತ್ತೆ. ಸರಿ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.